ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ಏನ್ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಮಕ್ಕಳಿಗೆ ಬೇಬಿಗಳಿಗೆ ಯಾವ ಡೈಪರ್ಸ್ ಯೂಸ್ ಮಾಡ್ತೀರಾ ಅಂತ ತುಂಬಾ ಜನ DM ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಾ ಇದ್ರು. ನಾನು ನನ್ನ ಪಾಪಗೆ ಯಾವುದು ಮುಂಚೆನೇ ಯೂಸ್ ಮಾಡ್ತಾ ಇದ್ದೀನಿ, ಯಾವುದು ಒಳ್ಳೇದು, ಯಾವ ಡೈಪರ್ ಯೂಸ್ ಮಾಡಿದ್ರೆ ಮಕ್ಕಳಿಗೆ ರ್ಯಾಷಸ್ಸು ಏನೂ ಆಗೋದಿಲ್ಲ ಅಂತ ನೋಡೋದಾದ್ರೆ, ನನಗೆ ಒಳ್ಳೇದು ಅಂತ ಅನ್ಸಿದ್ದು ಒಂದೇ ಡೈಪರ್ಸು ಆಯ್ತಾ. ನಾನು ಮುಂಚೆಯಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ಮಮ್ಮಿ ಪೊಕೊ ಪ್ಯಾಂಟ್ಸ್ ಅಂತ ಬರುತ್ತೆ ಡೈಪರ್ಸು. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಲ್ ನೈಟ್ ಅಬ್ಸರ್ವ್ ಮಾಡುತ್ತೆ, 12 hours ಇರುತ್ತೆ. ಇದು ಯಾವಾಗಲೂ ಏನು ಯೂಸ್ ಮಾಡಲ್ಲ, ನಾನು ನೈಟ್ ಟೈಮ್ ಯೂಸ್ ಮಾಡ್ತೀನಿ. ಯಾಕೆಂದರೆ ಮಕ್ಕಳು ನಿದ್ದೆ ಮಾಡಬೇಕು ಅಂದರೆ ಅವ್ರಿಗೂ ಆಗ್ಲಾಗ್ಲ ಯೂರಿನ್ ಮಾಡ್ತಾ ಇದ್ರೆ, ಒದ್ದೆ ಆಗ್ತಾ ಇದ್ರೆ ಅವು ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಲ್ಲ. ಅದರಿಂದ ನಾನು ಹಸ್ಬೆಂಡ್ ಮನೆಗೆ ಬಂದಮೇಲೆ ಇದನ್ನ ನೈಟ್ ಟೈಮ್ ಯೂಸ್ ಮಾಡ್ತಾ ಇದ್ದೆ. ಮುಂಚೆನೂ ಯೂಸ್ ಮಾಡ್ತಾ ಇದ್ದೆ, ಎಲ್ಲಾರು ಔಟ್ಸೈಡು ಹಾಸ್ಪಿಟಲು ಎಲ್ಲಾದ್ರೂ ಹೋದ್ರೆ ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನೈಟ್ ಟೈಮ್ ಮಾತ್ರ. ಈವ್ನಿಂಗ್ ಟೈಮಲ್ಲಿ ನಾನು ಮಾಮೂಲಿ ವಾಷಬಲ್ ಡೈಪರ್ಸ್ ಇದೆ, ಅದನ್ನ ಯೂಸ್ ಮಾಡ್ಕೋತೀನಿ. ಇದು ಒಳ್ಳೆ ಚೆನ್ನಾಗಿದೆ ಡೈಪರ್ಸ್, ಅದಕ್ಕೋಸ್ಕರ ಕೇಳ್ತಾ ಇದ್ರಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನೇ ಯೂಸ್ ಮಾಡೋದು. ಇದ್ರ ಬಗ್ಗೆ ರಿವ್ಯೂ ಕೊಡೋದಾದ್ರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ವಲ್ಪನೂ ಲೀಕೇಜ್ ಆಗಲ್ಲ, ಈಸಿ ಟು ವೇರ್, ಅದು ಈಸಿಯಾಗಿ ರಿಮೂವ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡೈಪರ್ಸು. ನಿಮ್ಮ ಮಕ್ಳಿಗೂ ಇದೇ ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನನ್ನ ಬೇಬಿಗೆ ಕಂಫರ್ಟಬಲ್ ಆಗಿ ಇದೆ, ಯಾವುದೇ ರೀತಿ ಲೀಕೇಜ್ ಆಗಲಿ ಇನ್ನೊಂದಾಗಲಿ ಆಗಲ್ಲ. ನೈಟು ನಾನು 10 ಗಂಟೆಗೆ ಹಾಕ್ಬಿಟ್ಟು ಮಾರ್ನಿಂಗು 6 ಗಂಟೆಗೆ ರಿಮೂವ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡೈಪರ್ಸು. ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಒಳಗಡೆ ಇದು ಎಷ್ಟು ಪ್ಯಾಕ್ ಇದೆ, ಎಷ್ಟು ಬರ್ತವೆ ಇದೊಂದು ಪ್ಯಾಕಲ್ಲಿ ಅಂತ ಕೂಡ ನಾನು ಹೇಳ್ತೀನಿ. ಬನ್ನಿ ಹಾಗಾದ್ರೆ ನೋಡೋಣ ಇದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಎಷ್ಟು ಈ ರೀತಿ ಇದೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಮಕ್ಕಳು ನೈಟ್ ಟೈಮ್ ಚೆನ್ನಾಗಿ ನಿದ್ದೆ ಮಾಡಬೇಕು ಅಲ್ವಾ. ಯಾಕೆಂದರೆ ನಾವು ಬೆಳಗ್ಗೆಯಿಂದ ನೋಡ್ಕೊಂಡು ನಮಗೂ ಸಾಕಾಗಿರುತ್ತೆ. ನೈಟ್ ಟೈಮ್ ಕೂಡ ನಮಗೆ ನಿದ್ದೆ ಇಲ್ಲ ಅಂದರೆ ನಮಗೂ ಒಂಥರ ಅನಿಸುತ್ತೆ. ಮಕ್ಳಿಗೂ ನಿದ್ದೆ ಆಗಲಿಲ್ಲ ಅಂದರೆ ಅವು ಪಾಪುಗಳಿಗೂ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಅದರಿಂದ ನೈಟ್ ಟೈಮು ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಡೇ ಟೈಮು ಮನೇಲೇ ಇರ್ತೀರಲ್ವಾ, ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇದು ನನ್ನ ಸಜೆಸ್ಟ್ ಆಯಿತಾ. ಯಾಕೆಂದರೆ ಯಾವಾಗಲೂ ಆಗ್ತಾ ಇದ್ರೆ ಮಕ್ಕಳಿಗೆ ರ್ಯಾಷಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ನೈಟ್ ಟೈಮು ಹಾಕಿ. ಇನ್ನೇನು ರ್ಯಾಷಸ್ ಕ್ರೀಮ್ ಕೂಡ ಸಿಗುತ್ತೆ ಮೆಡಿಕಲಲ್ಲಿ, ಒಂದು ತೊಗೊಂಬಂದು ಇಟ್ಕೊಳ್ಳಿ. ನೈಟ್ ಟೈಮು ಹಾಕಿ ಬೆಸ್ಟು. ಇದು ನನ್ನ ಬೇಬಿಗಂತೂ ನಾನು ನೋಡಿರೋ ಮಟ್ಟಿಗೆ ನನ್ನ ಪಾಪಗೆ ಯಾವುದೇ ರೀತಿ ರ್ಯಾಷಸ್ ಆಗಲಿ ಇನ್ನೊಂದಾಗಲಿ ಏನೂ ಆಗಿಲ್ಲ. ಗುಡ್ಡು ಪ್ರಾಡಕ್ಟ್ಸ್ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ 100ಗೆ 100% ರಿವ್ಯೂ ಕೊಡ್ತೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಈ ರೀತಿ ಇದೆ. ಇದು ಎಷ್ಟು ಪೈ ಅಂತ ನೋಡೋದಾದ್ರೆ, ಇದು ಎಷ್ಟು ರೂಪಾಯಿ ಅಂತ ನೋಡೋದಾದ್ರೆ 99 ರೂಪೀಸ್. ಅಂದರೆ ಈಗ 105 ಆಗಿದೆ, ಅಂದರೆ 105 ರೂಪಾಯಿ ಆಗಿದೆ. ಇದನ್ನ ಇವಾಗ 99 ರೂಪೀಸಿಗೆ ಕೊಡ್ತಿದ್ದಾರೆ. ಇದರಲ್ಲಿ ಎಷ್ಟು ಇರ್ತವೆ ಅಂತ ನೋಡೋದಾದ್ರೆ 7 ಇರ್ತವೆ, 7 ಡೈಪರ್ಸ್ ಇರ್ತವೆ. 100 ರೂಪೀಸ್ ತೊಗೋಬೋದು. ಯೂಸ್ಫುಲ್ಲು ಪ್ರಾಡಕ್ಟ್ಸ್ ಮಕ್ಕಳಿಗೆ. ನೀವು ನೈಟ್ ಟೈಮ್ ಹಾಕ್ತೀನಿ ಅನ್ನೋದಾದರೆ 1 ವೀಕಿಗೆ 7 ಆಗ್ತವೆ, ಯೂಸ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದೇ ಯೂಸ್ ಮಾಡೋದು. ಸ್ವಲ್ಪ ಜನ ಕೇಳಿದ್ರಿ ಅಂತ ಈ ವಿಡಿಯೋನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಯಾರಾದರೂ ಹೊಸ ಮಾಮಿಸ್ ಇದ್ದರೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ವಾಷಬಲ್ ಡೈಪರ್ಸು ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ ಆ ವಿಡಿಯೋನ. ಅದನ್ನು ನಿಮ್ಗೆ ಇಂಟ್ರೆಸ್ಟ್ ಇದೆ ಒಂದ್ಸಲ ತಗೊಳ್ಳಿ ನೋಡಿ. ಈ ಡೈಪರ್ಸು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಮಕ್ಳಿಗೂ ಕೂಡ, ನಿಮ್ಮ ಬೇಬಿಗಳು ಕೂಡ ಬಳಸಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಡೇ ಟೈಮಲ್ಲಿ ನಾನೇನು ಯೂಸ್ ಮಾಡಲ್ಲ, ನೈಟ್ ಟೈಮ್ ಮಾತ್ರ
ಯೂಸ್ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳು ನಿಮಗಾಗಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಮ್ಮ ಬೇಬಿ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು, ನಿಮ್ಮ ಬೇಬಿಗಳಿಗೆ ಏನೇ ನನ್ನಿಂದ ಯೂಸ್ ಆಗುತ್ತೆ, ನೀವೇನು ಯೂಸ್ ಮಾಡ್ತೀರಾ ಅಂತ ನೀವೇನೇ ಕೇಳಿದ್ರು ನಾನು ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ನಮ್ಮ ಪಾಪಗೆ ಶೀತ ಕೆಮ್ಮು ನೆಗಡಿ ಆದರೆ ಹೇಳಿ ಇಂದಿರೋ ಅದು ಕೂಡ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು ನಿಮ್ಮ ಪಾಪು ಚಬ್ಬಿ ಆಗಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಏನು ಕೊಡ್ತೀರಾ ಅಂತ ಹೇಳಿದ್ರೆ ಅದ್ರ ಕೂಡ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಡೈಪರ್ಸ್ ಬಗ್ಗೆ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ರು. ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಬಂದು ಮೆಸೇಜ್ ಮಾಡ್ತಾರೆ ಅಂದರೆ, ನಾನು ಯೂಟ್ಯೂಬಲ್ಲಿ ಲಿಂಕ್ ಹಾಕಿದ್ದೀನಿ, ಅದರಿಂದ ಬಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ. ಅವ್ರೇನೋ ಕೇಳಿದ್ರೆ ನಾನೇನೋ ಅವ್ರಿಗೆ ಹೇಳಿದ್ರೆ ಅವರಿಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತಾರಲ್ವಾ, ಅದೇ ನಮಗೆ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಕೊಡುತ್ತೆ. ಯಾಕೆಂದ್ರೆ ಒಳ್ಳೆ ರೀತಿ ನಾವು ಯೂಸ್ ಮಾಡ್ತಾ ಇರೋದು ನಮ್ಮ ಮಕ್ಕಳಿಗೆ ಹೇಳಿದ್ರೆ ಅವ್ರ ಮಕ್ಳಿಗೂ ಅವ್ರು ಯೂಸ್ ಮಾಡ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಅಲ್ವಾ. ಯಾವ್ದಾವುದೋ ಏನೇನೋ ಫೇಕ್ ಆಗಿ ಎಲ್ಲ ಹೇಳ್ಬಾರ್ದು, ಡೀಟೇಲ್ಸ್ ಎಲ್ಲ ಕೊಡಬಾರ್ದು ಅಲ್ವಾ. ಅದಕ್ಕೋಸ್ಕರ ನಾನು ಇದುವರೆಗೂ ಯಾವುದೇ ರೀತಿ ಮಾಡಿರಲಿಲ್ಲ. ಸ್ವಲ್ಪ ಜನಕ್ಕೆ ಯೂಸ್ಫುಲ್ ಆಯಿತು ಸಿಸ್ಟರ್, ಮಾಡಿ ಸಿಸ್ಟರ್ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಅವರು ಯೂಸ್ ಮಾಡಿ ಹೇಳಿದ್ಮೇಲೆ ನಾನು ಎಲ್ಲ ನಮ್ಮ ಪಾಪು ಬಗ್ಗೆ ಎಲ್ಲ ರಿವ್ಯೂಸ್ನ, ನಮ್ಮ ಪಾಪು ಬಗ್ಗೆ ನಾನೇನು ಯೂಸ್ ಮಾಡಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ನನ್ನ ಪಾಪುಗೆ ಯೂಸ್ ಆಗಿದ್ದು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.